ಅಂತ ಹೇಳಿ ಇವತ್ತು ಇಲ್ಲಿ ಏನು ಬಂಕಾಪುರ ಚೌಕಗಳು ಕೆಲವು ಸಮಸ್ಯೆ ನಡಕತ್ತಾವ. ಸಮಸ್ಯೆ ಏನಪ್ಪಾ ಅಂತಂದ್ರೆ ಇಲ್ಲಿ ರೋಡ್ ಬ್ರೇಕ್ ಇಲ್ಲ, ಏನಿಲ್ಲ, ಬಾಳ ಟ್ರಾಫಿಕ್ ಆಗ್ತೈತಿ. ಬೆಳಗ್ಗೆಲಿಂದ ಸಂಜೆ ಮತ್ತೆ ರಾತ್ರಿ 11 ಗಂಟೆ ಆದ್ರೂ ಟ್ರಾಫಿಕ್ ಜಾಮ್ ಇರ್ತೈತಿ. ಇಲ್ಲಿ ದರ್ಗಾ ಐತಿ, ಇಲ್ಲೇ ಗುಡಿ ಐತಿ, ಸಣ್ಣ ಗುಡಿ ಐತಿ, ಮತ್ತೆ ಇಲ್ಲಿ ಸ್ಕೂಲ್ ಅದಾವು. ಟ್ರಾಫಿಕ್ ನೋಡಿದ್ರಿ ನೀವು, ನೋಡ್ರಿ ಇಲ್ಲಿ ಜಸ್ಟ್ ಅದನ್ನು ನೋಡ್ಕೊಳ್ರಿ ಎಷ್ಟು ಟ್ರಾಫಿಕ್ ಐತಿ. ಇದಕ್ಕೆಲ್ಲ ಯಾರು ಸಂಬಂಧಪಟ್ಟವರು? ಟ್ರಾಫಿಕ್ ಪೊಲೀಸರು ಬರ್ತಾರೆ, ಅಲ್ಲಿ ಸ್ವಲ್ಪ ನಿಂದಿರ್ತಾರೆ. ಆದ್ರೂ ಇಲ್ಲೇ ಒಂದು ನಿಂದಿರ್ಬೇಕಿಲ್ಲ. ಎಲ್ಲಿ ಆಶ್ರಯ ಹೋಟೆಲ್ ಅಂತ ಹೇಳೈತಿ, ಇಲ್ಲಿ ಒಬ್ರು ನಿಂದಿರ್ಬೇಕು, ಇಲ್ಲಿ ಜಿಬ್ರಾ ಕ್ರಾಸ್ ಹಾಕ್ಬೇಕು. ಯಾಕಂತಂದ್ರೆ ಬರೀ ಇಲ್ಲಿ ಆಕ್ಸಿಡೆಂಟ್ ಬಹಳ ಆಗ್ತಾವ. ನಿನ್ನೇನೋ ಒಂದು ಆಕ್ಸಿಡೆಂಟ್ ಆಗೈತೆ ಸರ್, ಇಲ್ಲಿ ಬಂಕಾಪುರ ಚೌಕ ಇಲ್ಲಿ ಮುಂದೆ ಇಂಡಿಸ್ಗೇರಿ ಅವ್ರ ಮನೆ ಹತ್ರ ಒಂದು ಆಕ್ಸಿಡೆಂಟ್ ಆಗೈತಿ. ಮನುಷ್ಯ ಸ್ಪಾಟ್ ಒಳಗ ಡೆತ್ ಆಗೋ ಚಾನ್ಸ್ ಡೆತ್ ಆಗಿರ್ಬೇಕು ಬಹುಶಃ ಮನುಷ್ಯ. ಆದ್ರೂ ಜೀವಹಾನಿ, ಪ್ರಾಣಹಾನಿ ಈ ತರ ಆದ್ರೆ ಯಾರು ಇದಕ್ಕೆಲ್ಲ ಜವಾಬ್ದಾರಿ? ಇದಕ್ಕೆಲ್ಲ ಸಂಬಂಧಪಟ್ಟವ್ರು ಏನ್ ಮಾಡಕತ್ತಾರ? ಇದಕ್ಕೆಲ್ಲ ಬಹಳ ಕೆಲಸ ಅದಾವ. ಇಲ್ಲಿ ಒಂದು ಏನ್ ಸಿಗ್ನಲ್ಸ್ ಇಲ್ಲ, ಕರೆಕ್ಟ್ ಸಿಗ್ನಲ್ಸ್ ಇಲ್ಲ, ಸಿಗ್ನಲ್ ಜಂಪ್ ಏನ್ ಸಿಗ್ನಲ್ಸ್ ಅನ್ನೋದು ಇದ್ದಿದ್ರೆ ಇವೆಲ್ಲ ಆಗೋದಿಲ್ಲ. ಮತ್ತೆ ರೋಡ್ ಬ್ರೇಕ್ ಅಂತೂ ಜಿಬ್ರಾ ಕ್ರಾಸ್ ಕಂಪಲ್ಸರಿ ಆಗಬೇಕ. ಅವ್ ಆಗಾಗತ್ತಿಲ್ಲ ಅನ್ನೋ ಉದ್ದೇಶದಿಂದ ಇಲ್ಲಿ ಈ ಒಂದು ಸಮಸ್ಯೆ ನಡೆಯಕತ್ತೈತಿ. ಇದು ಸಂಬಂಧಪಟ್ಟವ್ರು ಕಾರ್ಪೊರೇಷನ್ ದವ್ರಿಗೂ ನಾವು ಹೇಳ್ತೀವಿ. ಇದ್ರೊಳಗ ಸಂಬಂಧಪಟ್ಟ ಕಾರ್ಪೊರೇಷನ್ ಅವರು ಇಲ್ಲೆಲ್ಲ ಒಂದು ಗಟ್ರ ಐತಿ. ಮೊನ್ನೆ ನೋಡಿದ್ರೆ ಟಾಟಾ ಎಸ್ ಏನಾಗೈತೆ ಗೊತ್ತೈತ್ರಿ, ಇಲ್ಲೇ ಒಂದು ಗಟ್ರ ಐತಿ. ಅಲ್ಲಿ ಅದು ರೋಡಿಗೆ ಐತೆ ಅದನ್ನ, ಆ ಗುಡಿ ಹತ್ರ ಇಲ್ಲಿ ಬಂದವರೆಲ್ಲ ಮನೆ ಟಾಟಾ ಎಸ್ ಕಾರ್ನರಿಗೆ ಟರ್ನ್ ಆಗೋ ಹೋಗಿ ಗಟ್ರೊಳಗೆ ಬಿದ್ದೈತದ. ಯಾರು ಇದಕ್ಕೆ ಸಂಬಂಧ? ಯಾರು? ಕಾರ್ಪೊರೇಷನ್ ಅವ್ರು ಏನ್ ಮಾಡಕತ್ತಾರ? ನಾ ಕಾರ್ಪೊರೇಷನ್ ಅವ್ರು ಕೇಳ್ತೀವಿ, ಕಾರ್ಪೊರೇಷನ್ ಅವ್ರು ಏನ್ ಮಾಡಕತ್ತೀರಿ? ಟ್ರಾಫಿಕ್ ಪೊಲೀಸರು ಇಲ್ಲಿ ಸ್ಕೂಲ್ಗೆ ನಾವ್ ಎಷ್ಟು ಸತಿ ಮನವಿನ ಕೊಟ್ಟಿವಿ, ಎಷ್ಟು ಸತಿ ಹೇಳಿವಿ ನಾವು. ನಿಂದಿರ್ತಾರ ಅಲ್ಲಿ ಬಂಕಾಪುರ ಚೌಕ್ ಸರ್ಕಲ್ ಒಳಗಲ್ಲಿ ನಿಂದಿರ್ತಾರ. ಮತ್ ಇಲ್ಲೆಲ್ಲ ಯಾರು? ಇದನ್ನು ಅವ್ರಿಗೆ ಸಂಬಂಧಪಟ್ಟ ಕೆಲಸ ಮಾಡ್ಬೇಕಲ್ಲ, ಪಬ್ಲಿಕ್ ಕೆಲಸ ಮಾಡ್ಬೇಕು. ಏನು ಸುಮ್ನೆ ಪೊಲೀಸರು ಅಂತಂದ್ರೆ, ನಾವು ಪೊಲೀಸರು ಅಂತಂದ್ರೆ ಬಹಳ ಗೌರವ ಐತಿ, ಅಭಿಮಾನ ಐತಿ ನಮ್ಗೆ. ಯಾಕಂತಂದ್ರೆ ನಾವು ಪೊಲೀಸರಿಗೂ ಯಾವತ್ತೂ ಇದು ಮಾಡೋದಿಲ್ಲ, ಯಾವ್ದು ಬ್ಲೇಮು ಮಾಡುದಿಲ್ಲ. ಅವ್ರಿದ್ರನ್ನ ನಮ್ ರಕ್ಷಣೆ ಅಂತೇಳಿ ನಾವು. ಆದ್ರೆ ಅವ್ರು ತಮ್ಮ ಕೆಲಸನ ಕರೆಕ್ಟ್ ಮಾಡ್ಬೇಕು, ಪೊಲೀಸರು ಕರೆಕ್ಟ್ ಕೆಲಸ ಮಾಡ್ಬೇಕು. ಏನಂತೇಳಿ ಟೈಮ್ ಟು ಟೈಮ್ ಟ್ರಾಫಿಕ್ ಆಗಬಾರ್ದು ಅಂತಂದ್ರೆ ಇಲ್ಲೊಬ್ರು ಪೊಲೀಸ್ ನಿಂದಿರ್ಬೇಕು. ಇಲ್ಲಿ ಆಶ್ರಯ ಹೋಟೆಲ್ ಕಡೆ ಇಲ್ಲಿ ಕಾರ್ನರ್ಗೆ ಒಬ್ರು ಪೊಲೀಸರು ನಿಂದ್ರಬೇಕ, ಇಲ್ಲೊಬ್ರು ಅಲ್ಲಿ ಮುಂದೆ ಅಲ್ಲಿ ನಿಂದಿರ್ಬೇಕು, ಅಲ್ಲಿ ಸ್ಕೂಲ್ ಐತಿ ಅಲ್ಲಿ ನಿಂದಿರ್ಬೇಕು. ಏನ್ ನೀವೆಲ್ಲ ಯಾರು ಹೇಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದ್ರ ಸಲುವಾಗಿ ಏನ್ ನಾವು ನಿಮ್ಮ ಮೀಡಿಯಾದವ್ರ ಹತ್ರ ಹೇಳ್ಕೊಳಕತ್ತೀವಿ, ಪ್ಲೀಸ್ ಯಾರಾದ್ರೂ ಇದ್ರ ಬಗ್ಗೆ ಎಚ್ಚೆತ್ಕೊಳ್ರಿ, ಕೆಲಸ ಮಾಡ್ರಿ. ಇದನ್ನ ಮೀಡಿಯಾದವ್ರ ನೋಡ್ರಿ ಸರ್, ನಿಮ್ಗೆ ದಯವಿಟ್ಟು ನಿಮ್ಲಿಂದ ಕೆಲಸ ಆಗ್ತಾವ ಅನ್ನೋ ಉದ್ದೇಶದಿಂದ ನಾವು ನಿಮ್ ಕಡೆ ಹೇಳಾಕತ್ತೀವಿ. ಪ್ಲೀಸ್ ದಯವಿಟ್ಟು ಇನ್ನು ನಿಮ್ಮ ಮೀಡಿಯಾದವ್ರು ಎಷ್ಟದ ಅವ್ರಿಗೆಲ್ಲ ಶೇರ್ ಮಾಡಿ ಈ ಕೆಲಸ ಒಂದು ಹೈಲೈಟ್ ಮಾಡಿಸಿ. ಆದ್ರೆ ಅವಾಗಾದ್ರೂ ಬಹುಶಃ ಇಲ್ಲಿ ಸಂಬಂಧಪಟ್ಟ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳಕತ್ತೀವಿ. ಈಗ ಇನ್ನೊಂದು ವಿಷಯ ಇನ್ನು ಹೇಳ್ಬೇಕಂತಂದ್ರೆ, ಇಲ್ಲಿ ಹೆಂಗ್ ಆಗ್ತಾವ ಅಂತಂದ್ರೆ, ಏನಾದ್ರೂ ಆಕ್ಸಿಡೆಂಟ್ ಆಗ್ಬೇಕ, ಅಪಘಾತನೇ ಆಗ್ಬೇಕು, ಆದಾಗ ಇಷ್ಟನೇ ಬರ್ತಾರ. ಮತ್ ಬಾಕಿ ಟೈಮ್ನಾಗ ಯಾರು ಇರೋದಿಲ್ಲ. ಅದ್ ಮೊನ್ನೆ ಆಕ್ಸಿಡೆಂಟ್ ಆಯ್ತು, ಎಲ್ಲರೂ ಹುಯಿ ಅಂತ ಬಹಳ ಮಂದಿ ಬಂದ್ರು, ಎಲ್ಲಾರು ಪೊಲೀಸರು ಬಂದ್ರು, ಎಲ್ಲಾರು ಬಂದ್ರು. ಆದ್ರೆ ಕೆಲಸ ಏನ್ರಿ? ಅವಾಗ ಅಂತ ಏನೋ ಸಮಸ್ಯೆ ಆದಾಗ ಇಷ್ಟ ಬರ್ಬೋದು, ಮತ್ತೆ ಬಾಕಿ ಟೈಮ್ನಾಗ ಕೆಲಸ ಮಾಡಕ್ ಆಗೋದಿಲ್ಲೇನೋ. ನಾವು ಹೇಳ್ತೀವ್ರಿ, ಪ್ಲೀಸ್ ದಯವಿಟ್ಟು ಪೊಲೀಸರು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀವಿ, ಇಲ್ಲಿ ಯಾರಿಗಾದ್ರು ಪೊಲೀಸರಿಗೆ ನಿಂದ್ರಿಸ್ರಿ, ಟ್ರಾಫಿಕ್ ಪೊಲೀಸರಿಗೆ ನಿಂದ್ರಿಸು ಅನ್ನೋದು ಕೆಲಸ ಕಂಟಿನ್ಯೂ ಆಗಿ ಮಾಡ್ರಿ ಸರ್ ಅಂತ ನಾವು ಆಗ್ಲೇ ಹೇಳಿದ್ವಿ. ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ಇದೆಲ್ಲ ನೋಡ್ರಿ, ಇದು ನೋಡ್ರಿ, ಈ ಪಾಯಿಂಟ್ ನೋಡ್ರಿ. ಇದು ಮೊನ್ನೆ ಏನಾಗೈತಿ, ಇದ್ರೊಳಗೆ ಡೈರೆಕ್ಟ್ ಹಿಂಗ್ ಬರೋ ಮುಂದ ಆಟೋ ಇಲ್ಲೇ ಬಿದ್ದಾವ್, ಆಟೋ ಘಟನೆಯಾಗ ಬಿದ್ದಾವ್. ಇವೆಲ್ಲ ಯಾರು ಕೆಲಸ ಮಾಡ್ಬೇಕು? ಇದನ್ನೆಲ್ಲ ಕಾರ್ಪೊರೇಷನ್ ಅವ್ರು ಮಾಡ್ಬೇಕು, ಎಲ್ಲ NS ನವ್ರು ಮಾಡ್ಬೇಕು. ಇಲ್ಲಿ ನೋಡ್ರಿ, ಇದು ನೋಡ್ರಿ, ಮತ್ತೆ ಅಲ್ಲಿ ಒಂದು ಮುಂದೆ ಕೆಲಸ ಐತಿ, ಅಲ್ಲಿ ಒಂದು ಘಟನೆಯಾಗ ಅಲ್ಲಿ ಒಂದು ಸಮಸ್ಯೆ ಐತಿ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳ ದಯವಿಟ್ಟು ಕೆಲಸ ಮಾಡ್ರಿ ಅಂತ ಹೇಳಿ ಕೇಳ್ಕೊಂತೀವಿ ಅಷ್ಟ. ಸಂಬಂಧಪಟ್ಟ ಅಧಿಕಾರಿಗಳ ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ, ದಯವಿಟ್ಟು ಕೆಲಸ ಮಾಡ್ರಿ ಇದನ್ನ. ಈಗ ನೋಡ್ರಿ ಸರ್, ಇಲ್ಲಿ ಇನ್ನೊಂದು ಸಮಸ್ಯೆ ಹೇಳ್ಬೇಕಂತಂದ್ರೆ, ಇಲ್ಲಿ ಆಶ್ರಯ ಹೋಟೆಲ್ ಅಪೋಸಿಟ್ ಜುಗೂರು ಬಿಲ್ಡಿಂಗ್ ಎದುರುಗಡೆನೆ ಇಲ್ಲಿ ಗುಡಿ ಐತಿ. ಈ ಗುಡಿ ಕಡೆ ಈ ಗಟ್ರ ನೋಡ್ರಿ, ಇಲ್ಲಿ ಸ್ವಲ್ಪ ಸರಿ ಈ ಗಟ್ರ ಐತಿ. ಈಗ ಇಲ್ಲಂತೂ ಟ್ರಾಫಿಕ್ ಆದಾಗಂತೂ ಇಲ್ಲಿ ಹೆಂಗ್ ಆಗ್ತೈತಿ ಗೊತ್ತಾ ಇಲ್ಲ. ಗಾಡಿ ಸ್ಪೀಡ್ ಬಂದ್ಬಿಡ್ತಾವ, ಬಂದ್ ಕೂಡಲೇ ಮನೆ ಕಾರ್ ಇದನ್ನಾಗ ಬಿದ್ದೈತಿ, ಈ ಘಟನೆಗೆ ಕಾರ್ ಬಿದ್ದೈತಿ. ಎದ್ರ ಸಲುವಾಗಿ? ಇಲ್ಲಿ ರೋಡ್ ಬ್ರೇಕ್ ಇಲ್ಲ, ಯಾರು ಇಲ್ಲ, ಏನಿಲ್ಲ ಅನ್ನೋ ಉದ್ದೇಶದಿಂದ ಅದ್ರ ಸಲುವಾಗಿ ಇಲ್ಲಿ ಘಟನೆಗೆ ಕಾರ್ ಬಿದ್ದೈತಿ. ಇದನ್ನೆಲ್ಲ ತಗೋಬೇಕು. ಇಲ್ಲೊಂದು ಮತ್ತೆ ಅಲ್ಲಿ ನೋಡಿದ್ರೆ ದರ್ಗಾ ಕಡೆ, ಅಲ್ಲಿ ರೋಡಿಗೆ ಅಲ್ಲಿ ಅಲ್ಲಿ ದರ್ಗಾ ಐತಿ, ಅಲ್ಲಿ ಪಾಪ ಅಲ್ಲಿ ಪ್ರೇಯರ್ ಮಾಡ್ತಿರ್ತಾರ, ಅಲ್ಲಿ ನಮಾಜ್ ಮಾಡ್ತಿರ್ತಾರ. ಅಲ್ಲಿ ನಿಂತ್ರು ಕೂಡ ಒಂದು ಗಾಡಿ ನಿಂದ್ರಾಕು ಇರೋದಿಲ್ಲ ಅಲ್ಲಿ. ಯಾಕಂತಂದ್ರೆ ಇಲ್ಲಿ ಎಲ್ಲಾರು ಒಂದು ಹಿಂದೂ ಮುಸ್ಲಿಂ ಅಣ್ಣ ತಮ್ಮರು ಎಲ್ಲರೂ ಅದಾರ. ಇಲ್ಲಿ ಎಲ್ಲರೂ ಒಂದು ನಮ್ಮ ಭಾವೈಕ್ಯತೆಯಿಂದ ಇದೆ ಇದರಲ್ಲಿ. ಅವ್ರು ಮುಸ್ಲಿಂ ಅವ್ರು ಹಿಂದೂ ಗುಡಿಗೆ ಹೋಗ್ತಾರೆ, ಹಿಂದೂ ಅವ್ರು ಮುಸ್ಲಿಂ ಗುಡಿ ಅವ್ರಿಗೆ ಹೋಗ್ತಾರೆ. ಎಲ್ಲಾರು ಒಂದು ಅಣ್ಣ ತಮ್ಮರ ತರ ಇಲ್ಲ ಅದಾರ. ಆದ್ರೆ ಇಂಥ ಒಂದು ಕೆಲಸ ಇಲ್ಲಿ ಇವೆಲ್ಲ ಅಭಿವೃದ್ಧಿ ಆಗ್ಬೇಕು. ಇವೆಲ್ಲ ಆ ದರ್ಗಾ ಅಂತಲ್ಲಿ ಅಲ್ಲಿನೂ ನೋಡಿದ್ರೆ ಪಾಪ ಅಲ್ಲಿ ಏನು ಒಂದು ಸೈಡಿಗಂತೂ ಒಂದ್ ಏನ್ ನಿಂದ್ರಾಗೂ ಆಗೋದಿಲ್ಲ, ಏನಿಲ್ಲ. ಯಾರು ಇವಕ್ಕೆಲ್ಲ ಸಂಬಂಧಪಟ್ಟವ್ರು ಏನ್ ವಿಚಾರ ಮಾಡ್ತಾರ ಅನ್ನೋದು ಗೊತ್ತಾಗವಲ್ದು. ದಯವಿಟ್ಟು ಈ ಕೆಲಸ ಮಾಡ್ರಿ. ಇದನ್ನ ನೀವೆಲ್ಲ ಗಟ್ರ ನೋಡಿದ್ರಿ, ಇದನ್ನೆಲ್ಲ ಫಸ್ಟ್ ಕಂಪ್ಲೇಂಟ್ ಇದನ್ನೆಲ್ಲ ಕಾರ್ಪೊರೇಷನ್ ಅವ್ರ ಇದು ಕಂಪ್ಲೇಂಟ್ ಮಾಡ್ರಿ. ಕೆಲಸ ಇಂಥವೆಲ್ಲ ಕಂಪ್ಲೇಂಟ್ ಮಾಡ್ಬೇಕಂತ ನಾವು ಕೇಳ್ಕೊಂತೀವಿ. मेरा नाम सिराज अहमद है। सीटाएं काम करते हैं, पंचर काम करते हैं। यहाँ ट्रैफिक जाम बहुत होती है,
बच्चे साला गेला ज्यादा इधर गाड़ियाँ का पुलिस ने इसका व्यवस्था करो। ट्रैफिक बहुत होती है शाम को, गटरा में पानी भी नहीं भरता। जरा जरा रोड क्लियर करने लगाओ, जरा लाइटा बंद करते हैं, लाइटा चालू करने लगाओ सब। ಆಟೋ ಡ್ರೈವರ್ ಪ್ರತಿದಿನ ನಾನು ಅದ್ರಗುಂಚಿಯಿಂದ ಹುಬ್ಳಿಯಿಂದ ಅದ್ರಗುಂಚಿ ಅಡ್ಡಾಡ್ಬೇಕ್ರಿ. ರಾತ್ರಿ ನಾವು ಹೋಗೋದು 7:30 ಗಂಟೆ ಆಗುತ್ತೆ. ಈ ಸರ್ಕಲ್ ಇಂದ ಹಿಡಿದ ಗಬ್ಬೂರ್ ಸರ್ಕಲ್ ಮಟ್ಟ ಲೈಟ್ ಚಾಲೂ ಇಲ್ಲ. ಔಟ್ ಸ್ಟ್ರೀಟ್ ಅವು ಮೇನ್ ಲೈಟ್ಗಳು ಚಾಲೂ ಇಲ್ಲ ಒಂದೇದ್ರಿ. ಆಮೇಲೆ ರೋಡ್ ಸರಿ ಇಲ್ಲ. ನನ್ನ ಕಣ್ಣು ಮುಂದೆ 3-4 ಬೈಕ್ನವ್ರು ಬಿದ್ರು ಎಬ್ಬಿಸ್ತೀವಿ ಹೋಗ್ತೀವಿ. ಆಮೇಲೆ ದೊಡ್ಡ ದೊಡ್ಡ ಗಾಡಿಯವರು ಸ್ಪೀಡ್ ಹೋಗ್ತಾರೆ. ಭಾಳ ತ್ರಾಸಗಳಾಗೈತಿ. ಮೇನ್ ನಮಗೆ ಬೇಕಾಗಿತ್ತು ಲೈಟ್ ರೋಡ್.